ಬಟ್ ಯಾರು ನಂಬಕ್ಕೆ ಹೋಗ್ಬಿಡಿ, ಅಲ್ಲೇ ಟಿಕೆಟ್ ಸಿಗುತ್ತೆ. ಸ್ಪೆಷಲ್ ಎಂಟ್ರಿ ಟಿಕೆಟು. ಆರ್ಡರ್ ಮಾಡಿದ್ರೆ ಸ್ಪೆಷಲ್ ಮಿಸಲ್ ಪಾವ್ ಬಂದಿದೆ ಆಲ್ರೆಡಿ. ಅದು ನಾನ್ ವೆಜ್ ಕಮ್ಮಿ ಇಲ್ಲ, ಆ ಥರ ಟೇಸ್ಟು. ಒಳ್ಳೆ ಲೊಕೇಶನಲ್ಲಿ ಬರ್ದು ಇನ್ನೇನು ಹೋಗ್ತಾ ಇದ್ವಿ. ರೀಚ್ ಆಗೋ ಟೈಮಲ್ಲಿ ನಮ್ಮ ಕಾರ್ ಟೈರ್ ಪಂಚರ್. ಫುಲ್ ಮಿಸ್ಟ್ರಿ ಆಗೈತೆ. ಅಲ್ಲಿ ಟೈರ್ ನೋಡಿದ್ರಲ್ಲಿ ಎಷ್ಟು ಫ್ಲಾಟ್ ಆಗಿತ್ತು. ಇಲ್ಲಿ ಅವಾಗಿಂದ ಹುಡ್ತಾ ಇದ್ರು, ಒಂದೊಂದು ಹೋಲ್ ಸಿಗ್ತಾ ಇಲ್ಲ. ಬಟ್ ಒಂದು ಲಫ್ಡ ಆಗಿಬಿಟ್ಟಿದೆ ಇವಾಗ ನಮ್ಮ ಹತ್ರ. ಬ್ಯಾಗಲ್ಲಿ ಇಟ್ಬಿಟ್ಟು ಫುಲ್ ಜೋಶಲ್ಲಿದ್ವಿ. ಇನ್ನೂ ಊಟ ಮಾಡಿಲ್ಲ, ಏನೂ ಇಲ್ಲ. ಇವಾಗ ನೋಡಿದ್ರೆ ಇಂಥ ಕೆಲಸ ಆಗ್ಬಿಟ್ಟಿದೆ. ಯೋಚನೆ ಮಾಡೋಣ, ಅರ್ಜೆಂಟಲ್ಲಿ ಮಾಡಿದ್ರೆ ಏನೆಲ್ಲ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಬೇಕು. ಹಾಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಕ್ಸಾಕ್ಟಾಗಿ ನಾವು ಎಲ್ಲಿದ್ದೀವಿ ಅಂದರೆ ನಾವು ಹೋಟೆಲ್ ಸ್ಟೇ ಮಾಡಿದ್ವಿ, ಆ ಸ್ಟೇಯಲ್ಲಿದ್ದೀವಿ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂದ್ಬಿಟ್ಟು ಮೇಲೆ ಹೋಗ್ತಾ ಇದ್ದೀವಿ. ಆಹಾ, ಏನು ಸಕ್ಕತ್ತಾಗಿದೆ. ಮುಂದೆನೇ ಬಸ್ ಸ್ಟಾಪ್ ಇರೋದು. ಇಲ್ಲೇ ನಮ್ಮದು ಹೋಟೆಲ್ ಸಿಟಿ ಆರ್ಟ್ ಇರೋದು. ಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ, ಸೊ ಅಲ್ಲಿಗೆ ಹೋಗೋಣ. ಒಳ್ಳೆ ರೆಸ್ಟ್ ಆಡಿದ್ವಿ ನಿಜವಾಗ್ಲೂ, ಸಕ್ಕತ್ತಾಗಿತ್ತು. ಇವತ್ತೇನಿಲ್ಲ, ಫುಲ್ ಕಂಪ್ಲೀಟಾಗಿ ಜರ್ನಿ ಡೇ ಇದೆ. ಇಲ್ಲಿಂದ ಎಲ್ಲೋಗ್ತೀವಿ, ಏನು ಮಾಡ್ತೀವಿ ಅಂದ್ಬಿಟ್ಟು ನೀವು ವೀಡಿಯೋನ ಕಂಟಿನ್ಯೂ ವಾಚ್ ಮಾಡ್ತಾಯಿರಿ. ಒಂದೊಳ್ಳೆ ವೀಡಿಯೋಸ್ ಅಂತೂ ಪಕ್ಕ ಬರುತ್ತೆ. ಬೆಳಗ್ಗೆ ಸ್ವಿಮ್ಮಿಂಗ್ ಪೂಲು, ಬೆಳಗ್ಗೆ ರೆಸ್ಟ್ ತಗೊಂಡ್ರಿ 9 ಗಂಟೆಗೆ. ಪ್ಲೇಯರ್ಸ್ ಎಲ್ಲ ರೆಡಿ ಆಗೋರು ಚೆನ್ನಾಗಿ ಆಡೋಕ್ಕೆ. ನಿನ್ನೆ ಬಂದ್ವಿ ಸಂಜೆ, ತುಂಬ ಲೇಟಾಗಿತ್ತು ಅಂದ್ಬಿಟ್ಟು ಯಾರೂ ಇಳ್ದಿಲ್ಲ. ಸೊ ಇವಾಗ ಎಲ್ಲರೂ ಇಳಿದು ಸ್ನಾನ ಮಾಡ್ಕೊಬೇಕು. ಕೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನನ್ನ ಕೈಲಿ ಆಯ್ತಾ ಇಲ್ಲ. ಇಳಿಯಾ ಇವ್ನ್ಯಾವನ ಸೆಡೆ ನನ್ ಮಗ ಬರ ದುಮ್ಕಂದು ಗುರು. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಯಾರಿಗಂದ್ರೆ ತೋರಿಸ್ಬಿಡ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಒಂದ್ಸಲ ಡೈ ಹಾಕ್ತಾರೆ. ವಿಷಯ ಜಂಪ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂದರೆ ಶಿರಡಿಯಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಸೊ ಕಾರಲ್ಲಿ ರೆಡಿ ಇದೆ. ಕಾರಲ್ಲಿ ಬ್ಯಾಗ್ ಇಟ್ಬಿಟ್ಟು ನಾವೀಗ ಸ್ವಲ್ಪ ದೇವಸ್ಥಾನ ಹತ್ರ ಹೋಗಬೇಕು. ಸ್ವಲ್ಪ ಶಾಪಿಂಗ್ ಇದೆ, ಲೈಟಾಗಿ ಶಾಪಿಂಗು. ಬೇಗ ಹೋಗಬೇಕು, ಯಾಕಂದರೆ ಇಲ್ಲಿಂದ ಜರ್ನಿ ಮಾಡೋಕ್ಕೆ ಒಂದು 5 hours ಆಗುತ್ತೆ. ಸೊ ಬೇಗ ಓಡೋಣ. ಆಲ್ರೆಡಿ 11 o'clock ಆಗಿಬಿಟ್ಟಿದೆ. ಪಕ್ಕದಲ್ಲಿ ದೇವಸ್ಥಾನ ಇರೋದು. ಬೇಗ ಹೋಗಿ ಬೇಕಾಗಿರೋ ಐಟಮ್ಸ್ ತೊಗೊಂಡು ಪಟ್ಟಂತ ಬಂದು ಇಲ್ಲಿಂದ ಓಡೋಣ ಭೀಮಾಶಂಕರ್ಗೆ. 5 hours ಜರ್ನಿ ಇದೆ ಇಲ್ಲಿಂದ. ಆ್ಯಕ್ಚುಲಿ ಬೇಗ ಇದೆ, ಬಟ್ ಕಾರ್ ಸ್ವಲ್ಪ ಸ್ಪೀಡ್ ಲಿಮಿಟ್ ಆಗಿದೆ. ಸೊ ಬೇಗ ಓಡೋಣ. ಏನಂತ ಅವ್ರೇನಕ್ಕೆ ಬಂದು ಮಾತಾಡ್ಸೋದು ನಿಜವಾಗ್ಲೂ ಗೊತ್ತಾಗಿಲ್ಲ. ಅಂದ್ಬಿಟ್ಟು ಮತ್ತೆ ಆಫ್ ಆಗ್ತಾ ಇದ್ದೀರಿ. ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಅಲ್ಲೇ ಇರೋದು. ಬೇಕಾಗಿರೋ ಐಟಮ್ಸ್ ತೊಗೊಂಡು ಬೇಗ ಬರೋಣ. ದೇವಸ್ಥಾನ ಹತ್ರ ಹೋಗ್ತಾ ಇರ್ಬೇಕಾದ್ರೆ ನಿಮ್ಗೆ ಸುಮಾರು ಜನ ಬಂದು ದೇವಸ್ಥಾನಕ್ಕೆ ದರ್ಶನಕ್ಕೆ ಬೇಗ ತೋರಿಸ್ತೀನಿ, ನಮ್ಮ ಹುಡುಗರಿದ್ದಾರೆ ಹಂಗೆ ಹಿಂಗೆ ಸುಮಾರು ಜನ ಹೇಳ್ತಾರೆ ನಿಮಗೆ. ರೋಡಲ್ಲಿ ಸಿಕ್ಕಾಪಟ್ಟೆ ಜನ ಕೇಳ್ತಾರೆ, ಬಟ್ ಯಾರೂ ನಂಬಕ್ಕೆ ಹೋಗ್ಬಿಡಿ. ಅಲ್ಲೇ ಟಿಕೆಟ್ ಸಿಗುತ್ತೆ, ಸ್ಪೆಷಲ್ ಎಂಟ್ರಿ ಟಿಕೆಟು. ಅಷ್ಟೇ ಅಲ್ಲದೆ ನಿಮಗೆ ಫ್ರೀಯಾಗಿ ಹೋದ್ರೂ ಬೇಗ ದರ್ಶನ ಆಗುತ್ತೆ. ಇನ್ ಕೇಸ್ ಜನ ಡಿಪೆಂಡ್ ಆಯಿತು ಅಂದರೆ ನೀವು ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡು ಆರಾಮಾಗಿ ದರ್ಶನಕ್ಕೆ ಹೋಗ್ಬೋದು. ಈ ರೋಡಲ್ಲಿ ಸಿಕ್ಕಾರೆ ಅವ್ರನ್ನ ಯಾರೂ ನಂಬಕ್ಕೆ ಹೋಗ್ಬೇಡಿ. ಸೊ ನೆನ್ನೆ ನಮಗೆ ಬೇಕಾಗಿರೋ ಐಟಮ್ಸ್ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ಬೇಗ ಲೇಟ್ ಆಗಿತ್ತು. ನೈಟು ಕ್ಲೋಸ್ ಮಾಡಿಬಿಟ್ಟಿದ್ರು ಶಾಪ್ಸ್ ಎಲ್ಲ. ಸೊ ಬೇಗ ಹೋಗಿ ತೊಗೊಂಡು ಬರ್ತೀನಿ. ದೇವಸ್ಥಾನ ಹತ್ರ ಹೋಗಿ ಚಿಕ್ಕದಾಗಿ ಶಾಪಿಂಗ್ ಮಾಡ್ಕೊಂಡು ಬೇಕಾಗಿರೋ ಐಟಮ್ಸ್ ಸಕ್ಕದಾಗಿರೋ ಸಿಕ್ಕಿದೆ. ಏನಂತ ತೋರಿಸ್ತೀನಿ ನಾನು ಆಮೇಲೆ. ಈಗ ಮತ್ತೆ ನಾವು ನಮ್ಮ ಕಾರ್ ಹತ್ರ ಬಂದಿದ್ದೀವಿ. ಆಲ್ರೆಡಿ 11:30 ಆಗ್ತಾ ಬಂದಿದೆ. ಬೇಗ ಇಲ್ಲಿಂದ ಓಡೋಣ, ಭೀಮಶಂಕರ್ ಹೋಗಬೇಕು. ಸಕ್ಕತ್ತಾಗಿರೋ ಸಿಕ್ಕಿದೆ. ನನಗೆ ಮೇಯ್ನಾಗಿ ಗಂಧ ಎಲ್ಲ ಬೇಕಾಗಿತ್ತು, ಸೊ ತೊಗೊಂಡಿದ್ದೀನಿ ಶಿರಡಿಯಲ್ಲಿ. ಟೈಮ್ 11:30 ಆಗಿದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿದೆ. ಒಂದು ಹೋಟ್ಲ ಹತ್ರ ಬಂದಿದ್ದೀವಿ ಅಂದಿವೆ. ಫಸ್ಟ್ ಏನಾದ್ರು ತಿನ್ನಬೇಕು, ಹೆವಿ ಹೊಟ್ಟೆ ಹಸ್ತಿದೆ. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಉದುರೋಗ್ತಾ ಇದ್ದೆ ಹಿಂಗೆ ಹೇಳ್ಕೊಂಡು. ನಾವು ಆರ್ಡರ್ ಮಾಡಿದ ಸ್ಪೆಷಲ್ ಮಿಸಲ್ ಪಾವ್ ಬಂದಿದೆ ಆಲ್ರೆಡಿ.
ಏನು ಅದೇ ಸ್ಪೆಷಲ್ ಮಿಸ್ ಸ್ವಲ್ಪ ನಾವು ನಾರ್ಮಲಾಗಿ 2-3 ದಿನದಿಂದ ಇದೇ ತಿಂತಿದ್ವಿ ಟಿಫನ್ಗೆ. ಏನು ತೊಗೊಂಡ್ರು ಸ್ಪೆಷಲ್ ಮಿಸ್ ಅದು ತೊಗೊಂಡ್ರೆ ಈ ಒಂದು ವೆಜ್ ಶೇರ್ವಾ ಮ್ಯಾಂಡೇಟ್ರಿ ನಮಗೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ವೆಜ್ಜಲ್ಲೂ ತೊಗೊಳೋದು. ಎಲ್ಲರೂ ಅದೇ ತೊಗೊಂಡಿದ್ದೀವಿ. ರೀಸನ್ ಏನಂದರೆ ಸಕ್ಕತ್ತಾಗಿರುತ್ತೆ. ಮೇಯ್ನಾಗಿರಲ್ಲಿ ಸ್ಪ್ರೌಟ್ಸ್ ಯೂಸ್ ಮಾಡಿರ್ತಾರೆ, ನೋಡ್ಬೋದು ನೀವು. ಮೊಳಕೆ ಕಾಳು ವೆಜ್ಜು ಯಾವುದೇ ನಾನ್ ವೆಜ್ ಕಮ್ಮಿ ಇಲ್ಲ, ಆ ಥರ ಟೇಸ್ಟು. ಸೇಮ್ ಚಿಕನ್ ಸಾರು ತಿನ್ನಂಗೆ. ಚಿಕನ್ ಸಾರು ಹೆಂಗಿರ್ತವೆ? ಸೇಮ್ ಚಿಕನ್ ಸಾರು. ನಾನ್ ವೆಜ್ ಗೈಸ್ ನಿಜವಾಗ್ಲೂ ಅಷ್ಟು ಟೇಸ್ಟಾಗಿದೆ. ವೆಜ್ಜಲ್ಲಿ ಮೊಳಕೆ ಕಾಳು ಹಾಕ್ಕೊಡ್ತಾರೆ. ಬಾ ನಿನ್ನೆ ಗೈಸ್ ಹೋದ್ರಲ್ಲ, 2 ಫಾರ್ಚುನರ್ಗಳು ಇನ್ನೂ ಒಟ್ಟಿಗೆ ಒಂದೇ 2 ನಾವು ಶಿರಡಿಯಿಂದ ಭೀಮಶಂಕರ್ ಹೊರಡೋ ಜಾಗದಲ್ಲಿ ಸಾಮ್ನಾಪುರ ಅನ್ನೋ ಜಾಗದಲ್ಲಿ ಸಖತ್ ಫೇಮಸ್ ಅಂತೆ ವಡಾಪಾವ್ ಇಲ್ಲಿ. ಸೊ ನಮ್ಮ ಡ್ರೈವರ್ ಇಲ್ಲಿ ನಿಲ್ಸಿದ್ದಾರೆ, ಒಂದ್ಸಲ ಟೇಸ್ಟ್ ಮಾಡಿ ಹೋಗಿ ಅಂದ್ಬಿಟ್ಟು. ಸೊ ಹೋಗ್ತಾ ಇದ್ದೀವಿ. ಅಲ್ಲಿ ಸಕ್ಕತ್ತಾಗಿರುತ್ತಂತೆ ವಡಾಪಾವು. ನಾವು ಮುಂಬೈಗೆ ಬಂದಾಗಿಂದ ವಡಾಪಾವ್ ನೆಕ್ಸ್ಟ್ ಮುಂಬೈಗೆ ಹೋಗೋವರೆಗೂ ಟೇಸ್ಟ್ ಮಾಡೋದು ಬೇಡ ಅಂದ್ಕೊಂಡಿದ್ವಿ. ಇಲ್ಲೋಗಿ ಒಂದ್ಸಲ ಟೇಸ್ಟ್ ಮಾಡಿಬಿಡೋಣ, ಸಕ್ಕತ್ತಾಗಿರುತ್ತಂತೆ. ಅಂಗಡಿ ಮುಂದೆ ನೋಡಿದ್ವಿ, ಸಿಕ್ಕಾಪಟ್ಟೆ ಜನ ಇದ್ದರು. ಫೇಮಸ್ ಅಂತ ಇಲ್ಲಿ ವಡಾಪಾವು, ಜನ ಸಿಕ್ಕಾಪಟ್ಟೆ ಇದ್ದಾರೆ. ಲೈನ್ ಸಿಸ್ಟಮ್ ಬೇರೆ ಇದೆ. ಲೈನ್ ಕ್ಯೂ ಸಿಸ್ಟಮ್ ನೋಡ್ಬೋದು ಇಲ್ಲಿ. ಟೇಸ್ಟ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. 1 ಪ್ಲೇಟ್ ವಡಾಪಾವ್ ಬಂದುಬಿಟ್ಟು 60 ರೂಪೀಸು. ಚಿಲ್ಲಿ ಎಲ್ಲ ಹಾಕ್ತಾರೆ ಇಲ್ಲಿ, ನೋಡ್ಬೋದು ಇಲ್ಲಿ ಎಷ್ಟು ಮಾಡ್ತಾಯಿದ್ದಾರೆ. ಇಲ್ಲಿ ತುಂಬ ಜನ ವೆಯ್ಟ್ ಮಾಡಿ ಬೇರೆ ಟೇಸ್ಟ್ ಮಾಡ್ತಾವ್ರೆ. 5 ಇದೆಯಾರಲ್ಲೇ ಫೇಮಸ್ ಏನಾ ಬೆಂಗಳೂರು ಸೇ. ಹಾಂ ಟೇಸ್ಟ್ ಮಾಡೋಣ. ಫ್ರೆಶ್ ಆಗಿ ಬೇರೆ ಹಾಕ್ತಾಯಿದ್ದಾರೆ. ಎಷ್ಟು ತಗೊಂಡು ಎಷ್ಟು ತಗೊಂಡ? 60 ರೂಪಾಯಿಗೆ 5 ಪೀಸ್ ಕೊಟ್ಟಿದ್ದಾರೆ. ನನಗೆ ಕನ್ಫ್ಯೂಷನ್ ಈಗ. ಪಕ್ಕ 5 ಹಾಕೋದು ನಾನೇ ನೋಡೋದ್ನಲ್ಲ. ನೀನು ಎಷ್ಟು ಕೇಳಿದೆ ಅವ್ರ ಹತ್ರ? ನಾನು 5 ಕೇಳಿದೆ. ಹಾಂ, 5 ವಡಾಪಾವ್ ಅಂದೆ. ಹಾಂ, 60 ರೂಪಾಯಿ ಅಂದೆ. ಇಷ್ಟೇ ಕೊಟ್ಟೆ ನಾನು. ಸಿಂಗಲ್ ನಂಗೆ ಅಂದಾಗೆ ಒಂದು ವಡಾಪಾವ್ 12 ರೂಪಾಯಿ ಇರ್ತದೆ. ನೆಟ್ ಅಲ್ಲಿ ಬಿಲ್ಲಲ್ಲಿ ನೆಟ್ ವೇಟ್ ಒಂದೊಂದು ಕ್ವಾಂಟಿಟಿ ಒಂದೊಂದಿತ್ತು. ಹಾಂ, 5 ತುಂಬ ಹಾಕೋನೆ. ಬೋಂಡನ ಇದು ಕೊಟ್ಟಿದ್ದಾನಾ? ಬೋಂಡ 15. ಹಾಂ, ಕೊಚ್ಬೇಕಲ್ಲ. ಓಕೆ. ಟೇಸ್ಟ್ ಮಾಡೋಣ ಗೈಸ್, ಅದೇನು ಫೇಮಸ್ ನೋಡ್ಬೇಡ ನಾವು. ಬಟ್ ಫ್ರೆಶ್ ಆಗಿ ಆಗ್ತಾಯಿದ್ರು, ಅದಂತೂ ನಿಜ. ವಯಸ್ಸಾದವರೆಲ್ಲ ತಿಂತಾಯಿದ್ರು. ಪ್ರತಿಯೊಬ್ಬರು ವಯಸ್ಸಾಗಿರೋರೆಲ್ಲ ತಿಂತಾಯಿದ್ರು. ಬರೋರೆಲ್ಲ ಈ ರೋಡಲ್ಲಿ ಅಲ್ಲಿ ನಿಲ್ಸ್ಬಿಟ್ಟು ಟೇಸ್ಟ್ ಮಾಡಿ ಬೇರೆ ಹೋಗ್ತಾ ಇದ್ದಾರೆ. ಸೊ ನಾವು ತೊಗೊಂಡಿದ್ದೀವಿ, ಟೇಸ್ಟ್ ಮಾಡೋಣ ಆಮೇಲೆ. ಕಾರಲ್ಲಿ CNG ಖಾಲಿ ಆಗಿದೆ. ಸೊ CNG ಹಾಕ್ಸಕ್ಕೆ ಬಂದಿದ್ದೀವಿ. ಆನ್ ದಿ ವೇ ಟು ಭೀಮಶಂಕರ್. ನೆಕ್ಸ್ಟ್ ಲೆವೆಲ್ ಲೊಕೇಶನ್ ಆ ಕಡೆ ಎಲ್ಲ ಬರ್ತಾ ಹೆವಿ ಚಿಲ್ಲಾಗಿ ಸಕ್ಕತ್ತಾಗಿತ್ತು. CNG ಹಾಕ್ತಾಯಿದ್ದಾರೆ. ಟೊರೆಂಟ್ ಯೂಸ್ ಮಾಡ್ಕೊಂಡು ಮೂವೀಸ್ ಡೌನ್ಲೋಡ್ ಮಾಡಿದ್ರೆ ಇಲ್ಲಿ ಟೊರೆಂಟ್ ಪೆಟ್ರೋಲ್ ಬಂಕಲ್ಲಿ ಗಾಡಿ ಡೀಸೆಲ್ ಇಲ್ಲ, ಬರೀ CNG ಟೊರೆಂಟಲ್ಲಿ. ನಾವು ಬರೀ ಟೊರೆಂಟಲ್ಲಿ ಮೂವೀಸ್ ಡೌನ್ಲೋಡ್ ಮಾಡ್ತಾಯಿದ್ರಿ ಇಷ್ಟು ದಿವಸ. ಒಳ್ಳೆ ಲೊಕೇಶನಲ್ಲಿ ಬರ್ದು ಇನ್ನೇನು ಹೋಗ್ತಾ ಇದ್ವಿ. ರೀಚ್ ಆಗೋ ಟೈಮಲ್ಲಿ ನಮ್ಮ ಕಾರ್ ಟೈರ್ ಪಂಚರ್. ನಂಗೆ ಅನ್ಸ್ದಂಗೆ ಇಲ್ಲೆಲ್ಲ ನಿಯರ್ ಆಗಿರೋದು. ಎಲ್ಲ ಕರೆಕ್ಟಾಗಿ ನಡೀತಾ ಇತ್ತು ಅನ್ನೋ ಟೈಮಲ್ಲಿ ಇದೊಂದು ಇಡ್ಲಿ, ಇದೆಲ್ಲ ಕಾಮನ್. ಅವ್ರದ್ದು ಎಷ್ಟು ಇಳಿದಿದೆ, ಕಂಪ್ಲೀಟಾಗಿ ಇಳಿದ್ಬಿಟ್ಟಿದೆ. ನಂಗೆ ಅನ್ಸ್ದಂಗೆ ಎಲ್ಲ ಮಳೆ ಹತ್ತಿದೆ. ತುಂತುರು ಹನಿ ಅಂತಾರಲ್ಲ, ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಾಯಿದೆ. ಮುಂದೆ ಸಕ್ಕತ್ತಾಗಿರೋ ಲೊಕೇಶನ್ ಇದೆ, ಒಳ್ಳೆ ಹಳ್ಳಿಯಲ್ಲಿ. ಹಿಂಗಾಗೋಯ್ತು. ಇರಲಿ, ಪಂಚರ್ ಇನ್ನೊಂದು ಸ್ಪೇರ್ ಇರುತ್ತೆ, ಅದನ್ನೇ ಹಾಕ್ಕೊಳ್ಳೋಣ. ಹಿಂದೆ ಇದೆ ಸ್ಪೇರು ಸ್ಟೆಪ್ನಿ, ಅದನ್ನೇ ಎಲ್ಲಿ ಚೇಂಜ್ ಮಾಡಬೇಕು. ಲೊಕೇಶನ್ ಚೆನ್ನಾಗೈತೆ. ಅವ್ರ ಕೈಯಲ್ಲಿ ಆಗ್ತಿದ್ದು ನಾವು ಮಾಡೋದು ಕೆಲಸ ಗೊತ್ತಲ್ಲ ನಾವು ಮಾಡೋದು. ಹ್ಞೂ ಹ್ಞೂ ಹಿಂಗೆ ತಿರ್ಸು, ಹಿಂಗೆ ತಿರ್ಸು ಆ ಕಡೆಗೆ. ಹಂಗೆ ಅದು ಓಪನ್ನು. ಏನೋ ಸಿಕ್ಕಾಪಟ್ಟೆ ಫೇಮಸ್ ಅಂದ್ರಲ್ಲ ವಡಾಪಾವ್. ಆ ವಡಾಪಾವ್ ತಿನ್ನೋ ಟೈಮ್ ಇವಾಗ ಬಂದಿದೆ ನಮಗೆ. ಆರೋಗ್ಬಿಟ್ಟಿದೆ. ಅಲ್ಲಿ ಬಿಸಿ ಬಿಸಿ ಕೊಟ್ಟರು ನಾವು ಟ್ರಾವೆಲ್ ಹೇಳೋ ಅವ್ರು ನಿಮ್ಗೊಂದು ಅದೇನಂತ
आपके भी एक खा लोगे क्या? आपका भी नहीं है? हम ಪುರಿ ಡೋಗ್ಲೇದು ಖಾರಾಗೈತೆ. ಚೆನ್ನಾಗಿದೆ. 60 ರೂಪಾಯಿಗೆ 5 ಕೊಟ್ಟರೆ ಹೊರ್ತು. ಪಂಚರ್ ಹಾಕ್ಸೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಹೆವಿ ಮಳೆ ಬೀಳ್ತೈತೆ. ಪಂಚರ್ ಟೈರ್ ತೆಗಿಯೋಕ್ಕೆ ಗ್ಯಾಪ್ ಬಿಡ್ದಿರ ಅಷ್ಟೊಂದು ಜಡಿತೈತೆ ಮಳೆ. ಡ್ರೈವರ್ ಜೂನ್ ಮೇಲೆ ಜಿಗೋಪ್ಸೆ ಬಂದ್ಬಿಡಿದೆ ಗೈಸ್. ಜಾಸ್ತಿ ಇದೆ ಹ್ಯೂಮನಿಟಿ ಐತೆ. ಇನ್ನೂ ಹುಡುಕಿ ಕೊನೆಗೆ ಯಾರೋ ಒಂದು ಟೈರ್ ಪಂಚರ್ ಹಾಕೋ ಶಾಪ್ ಸಿಕ್ಕಿದೆ. ಬಟ್ ಟೈರ್ ಬಿಚ್ಚಕ್ಕಾಗ್ತಾ ಇಲ್ಲ, ಮಳೆ ಜೋರಾಗಿ. ಎಲ್ಲಿ ನೋಡಿದ್ರು ಸೋಂಬೇರಿಗಳೆಲ್ಲ ಅಂಗಡಿ ರಜಾ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಫುಲ್ ಮಿಸ್ಟ್ರಿ ಆಗೈತೆ. ಅಲ್ಲಿ ಟೈರ್ ನೋಡಿದ್ರಲ್ಲಿ ಎಷ್ಟು ಫ್ಲಾಟ್ ಆಗಿತ್ತು. ಇಲ್ಲಿ ಅವಾಗಿಂದ ಹುಡ್ತಾ ಇದ್ರು ಒಂದೇ ಒಂದು ಹೋಲ್ ಸಿಗ್ತಾ ಇಲ್ಲ. ಫುಲ್ ಏರ್ ಹಂಗೆ ಐತೆ. ಹಾಗೆ ನೋಡೋದ್ರಲ್ಲಿ ನೀವು ಎಷ್ಟು ಫ್ಲಾಟ್ ಆಗಿತ್ತು ಟೈರ್ ಅಂದ್ಬಿಟ್ಟು. ಈಗ ಓಲೆ ಸಿಗ್ತಾ ಇಲ್ಲ, ಎಲ್ಲ ಇದೆ ಅಂದ್ಬಿಟ್ಟು. ಹುಡುಕಿದ್ದೆ ಶಿಶ್ನಿಗೆ ಫುಲ್ ನಗು ಹೋಗಾಯ್ತು. ಎಲ್ಲ ಗೈಸ್ ಹುಡುಕ್ತಾನೆ ಅವರೇ ಸಿಕ್ಕಿಲ್ಲ. ಒಳ್ಳೆ ನಿಧಿ ಹುಡ್ಕೊಂಡ್ಬಿಟ್ಟಿದೆ. ಟೈರಲ್ಲಿ ಹೋಲ್ ಹುಡ್ಕೋದು ಇವಾಗ. ಪಂಚರ್ ಹೋಲ್ ಸಿಗ್ಲಿಲ್ಲ ಗೈಸ್. ಕೊನೆಗೆ ಓನರು ಬಂದು ಚೆಕ್ ಮಾಡಿದ್ರು. ಅವ್ರು ನೋಡಿದ್ರೆ ಪಂಚರ್ ಆಗಿಲ್ಲ ಅಂತ ಹೇಳ್ತವ್ರೆ. ಪಂಚರ್ ಆಗಿಲ್ಲ ಅಂತವ್ರೆ. ನೀವೇ ನೋಡಿದ್ರೆ ಆಗಲಿ ಟೈರ್ ಫ್ಲಾಟ್ ಆಗಿದ್ದು. ಅಷ್ಟೊಂದು ಏರೋಗಿತ್ತು. ಇಲ್ಲಿ ನೋಡಿದ್ರೆ ಫುಲ್ ಮಿಸ್ಟ್ರಿ. ಅದ್ರಲ್ಲಿ ಪಂಚರ್ ಓಲೆ ಸಿಗ್ತಾಯಿಲ್ಲ. ಫುಲ್ ಇಯರ್ ಕಂಪ್ಲೀಟಾಗಿ ಹೋಗಿತ್ತು. ಈಗ ಪಂಚರ್ ಆಗಿಲ್ಲ ಅಂತ ಹೇಳ್ತಾರೆ. ಓನರು ಬಂದು ಚೆಕ್ ಮಾಡಿದ್ರು. ಈ ಟೈರೇ ನಾವು ಚೇಂಜ್ ಮಾಡಿದ್ದು. ಏನು ವಿಷಯ ಅಂತಲೇ ಗೊತ್ತಾಗಿಲ್ಲ. ನೋಡ್ಬೋದು, ಇಲ್ಲೆಲ್ಲ ವೆಯ್ಟ್ ಮಾಡಿ ಪಂಚರ್ ಚೆಕ್ ಮಾಡಿಸಿದ್ವಿ. ಪಂಚರ್ ಆಗಿಲ್ಲ, ಓಲ್ ಸಿಗಲಿಲ್ಲ. ಫುಲ್ ಖುಷಿ ಆಗ್ಬಿಟ್ಟವನೆ. ತೆಗ್ಗಿತ್ತವನೆ ಅವಾಗಿಂದ. ಫೈನಲಿ ನಾವು ಬುಕ್ ಮಾಡ್ಕೊಂಡಿದ್ದು ಯಾವುದಿದು MTDC ಗೌರ್ಮೆಂಟ್ ರೂಮಿಗೆ ಬಂದು ಚೆಕ್-ಇನ್ ಆಗ್ತಾಯಿದ್ದೀವಿ. ಸೊ ಇಲ್ಲಿ ಸುತ್ತಮುತ್ತ ಯಾವುದೇ ಥರ ಅಷ್ಟೊಂದು ರೆಸಾರ್ಟ್ಸ್ ಆಗಲಿ ಹೋಟೆಲ್ಸ್ ಆಗಲಿ ಕಮ್ಮಿ ಇರೋದು, ಲಿಮಿಟೆಡು. ಸೊ ಇದೇ ಸಕ್ಕತ್ತಾಗಿದೆ. ಒಳಗಡೆ ಎಲ್ಲ ನೋಡಿದ್ದೀವಿ, ನೋಡ್ಬಿಟ್ಟು ಬುಕ್ ಮಾಡಿದ್ದೀವಿ. ಇಲ್ಲೇ ಭೀಮಾಶಂಕರ್, ಇಲ್ಲಿಂದ ಒಂದು 9.5 ಕಿಲೋಮೀಟರ್ಸ್ ಇಲ್ಲ 10 ಕಿಲೋಮೀಟರ್ಸ್ ಒಳಗಡೆ ಬರುತ್ತೆ. ಇವಾಗ ಹೋದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ನೋಡೋಣ. ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಜಸ್ಟ್ ಇವಾಗಲೇ ರೀಚ್ ಆಗಿರೋದು. ಒಳಗಡೆ ಚೆಕ್-ಇನ್ ಆಗಬೇಕು. ಲಗೇಜ್ ಎಲ್ಲ ಒಳಗಡೆ ಇಟ್ಬಿಟ್ಟು ಆಮೇಲೆ ಪ್ಲ್ಯಾನ್ ಮಾಡೋಣ ಏನು ಮಾಡೋದು, ಹೋಗೋದಾ ಇಲ್ವಾ ಅಂದ್ಬಿಟ್ಟು. ರೂಮೆಲ್ಲ ಚೆಕ್-ಇನ್ ಆದ್ವಿ. ರೂಮೆಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಸಪ್ರೇಟ್ ಡಬಲ್ ಬೆಡ್ರೂಮ್ 2 ರೂಮ್ ಕೊಟ್ಟಿದ್ದಾರೆ. ಬಟ್ ಒಂದು ಲಫ್ಡ ಆಗಿಬಿಟ್ಟಿದೆ ಇವಾಗ ನಮ್ಮ ಹತ್ರ. ಮ್ಯಾಟ್ರ್ ಏನು ಅಂದರೆ, ನಿನ್ನೆ ರೂಮ್ ಬುಕ್ಕಿಂಗ್ ಮಾಡಿದ್ದು ನಾವು ಇಲ್ಲಿ ಭೀಮಶಂಕರ್ ಹತ್ರ. ಅದು ನಿನ್ನೆ ಡೇಟ್ಗೆ ಮತ್ತು ಇವತ್ತಿನ ಡೇಟ್ಗೆ ಕೂತ್ಕೊಂಡ್ಬಿಟ್ಟಿದೆ. ನಾವು ಬುಕ್ ಮಾಡಬೇಕಾಗಿರೋದು ಇವತ್ತು ಮತ್ತು ನಾಳೆಗೆ. ಸೊ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಇವತ್ತು ಬೆಳಗ್ಗೆ ನೀವು ಚೆಕ್ಔಟ್ ಮಾಡಬೇಕಾಗಿತ್ತು, ಇವಾಗ ಬಂದು ಚೆಕ್-ಇನ್ ಆಗ್ತಾಯಿದ್ದೀರಾ ಅಂತ ಅವರು. ಇವತ್ತದು ಪೇಮೆಂಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನಾವು ಮೇಕ್ ಮೈ ಟ್ರಿಪ್ಪಿಂದ ಬುಕ್ ಮಾಡಿದ್ದು. ಅವ್ರ ಹತ್ರ ಕಸ್ಟಮರ್ ಕೇರ್ ಹತ್ರ ಸ್ವಲ್ಪ ಮಾತಾಡ್ತಾಯಿದ್ದೀವಿ. ಏನಾಗುತ್ತೆ ಏನೋ ಗೊತ್ತಿಲ್ಲ. ಬ್ಯಾಗಲ್ಲಿ ಇಟ್ಬಿಟ್ಟು ಫುಲ್ ಜೋಶಲ್ಲಿದ್ವಿ. ಇನ್ನೂ ಊಟ ಮಾಡಿಲ್ಲ, ಏನೂ ಇಲ್ಲ. ಇವಾಗ ನೋಡಿದ್ರೆ ಇಂಥ ಕೆಲಸ ಆಗ್ಬಿಟ್ಟಿದೆ. ಯೋಚನೆ ಮಾಡೋಣ, ಅರ್ಜೆಂಟಲ್ಲಿ ಮಾಡಿದ್ರೆ ಏನೆಲ್ಲ ಆಗುತ್ತೆ ಸ್ವಲ್ಪ ಯೋಚನೆ ಮಾಡಬೇಕು. 11:04 ಪೇಮೆಂಟ್ ಆಗಿರೋದು. ನೆನ್ನೆ ನೈಟ್ ತಾನೇ ಬುಕ್ ಮಾಡಿರೋದು ನಾವು ಈ ರೂಮ್ನ. ಸೊ ಈ ಟೈಮಲ್ಲಿ ಹಿಂಗಾಗಿದೆ. ಏನು ಮಾಡೋದು ಗೊತ್ತಿಲ್ಲ. ಕಸ್ಟಮರ್ ಕೇರ್ ಹತ್ರ ಮಾತಾಡ್ತಾಯಿದ್ದೀವಿ. ಎಂಥ ಕಾಡಲ್ಲಿ ಬಂದು ಎಂಥ ಕೆಲಸ ಆಗಿದೆ ನೋಡಿ. ರೂಮ್ ಓಕೆ ಪರವಾಗಿಲ್ಲ, ಬಟ್ ಇಂಥ ಕೆಲಸ ಆಗೋಯ್ತು. ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಹೇಳ್ಬೋದು. ಅಂದರೆ ಯಾರೋ ಒಬ್ರು ಬಂದು ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿ ಏನೋ ಒಂದು ಮ್ಯಾನೇಜ್ ಮಾಡಿ ಅರೇಂಜ್ ಮಾಡಿ ಉಳ್ಕೊಳಂಗೆ ಮಾಡಿದ್ದಾರೆ. ಇಲ್ಲಾಂದರೆ ಈ ಕಾಡಲ್ಲಿ ಹೋಗೋದು ಗೊತ್ತಾಗ್ತಾಯಿದ್ದಿಲ್ಲ ಈ ಟೈಮಲ್ಲಿ. ಅಂದರೆ ಮತ್ತೆ ನಾವು ಒಂದು 3,500-4,000 ಪೇಮೆಂಟ್ ಮಾಡಬೇಕಾಗಿತ್ತು. ಇದೊಂದು ರಿಸ್ಕ್ ಆಗಿರ್ತಾಯಿತ್ತು. ಪಾಪ ಅವ್ರು ತುಂಬ ಹೆಲ್ಪ್ ಮಾಡಿ ನಮಗೆ ಇವತ್ತು ಉಳ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಫಸ್ಟ್ ಇನ್ನೂ ಫ್ರೆಶ್ ಅಪ್ ಆಗಬೇಕು. ಇನ್ನೂ ಏನು ನಾವು ಮಧ್ಯಾಹ್ನ ಊಟ ಮಾಡಿಲ್ಲ, ಬೆಳಗ್ಗೆ ಟಿಫನ್ ಮಾಡಿರೋದು ಅಷ್ಟೇ. ಟಿಫನ್ ಲೇಟ್ ಆಯಿತು. ಇಲ್ಲೇ ನಮಗೆ ರೆಸ್ಟೋರೆಂಟು ಇದೆ ನಮ್ಮ ಈ ಹೋಟ್ಲಲ್ಲೇ. ಹೋಗಿ ಏನು ಸಿಗುತ್ತೋ ನೋಡಿಬಿಟ್ಟು ಲೈಟಾಗಿ ಏನಾದ್ರು ತೊಗೊಂಡು ನೈಟ್ ಒಂದು ಒಳ್ಳೆ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳಬೇಕು 5:30ಗೆ. ಆಮೇಲೆ ನೋಡೋಣ
ಜಸ್ಟಲ್ಲಿ ಮಿಸ್ ಆಗಿದ್ದೀರಿ. ನಿಜವಾಗ್ಲೂ ಗೌರ್ಮೆಂಟ್ ಹೋಟ್ಲ್ ಅಂದ್ರೂ ಸಿಕ್ಕಾಪಟ್ಟೆ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ, ಫಸ್ಟ್ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಗೌರ್ಮೆಂಟ್ ಹೋಟ್ಲ್ ಅನ್ಸೋದೇ ಇಲ್ಲ ನೋಡಿದ್ರೆ. ಒಳಗಡೆ ರೂಮ್ ಅಷ್ಟೇ ನೀಟ್ನೆಸ್ ಅಷ್ಟೇ ಫುಲ್ ಕ್ಲೀನಾಗಿದೆ, ಬಿಸಿನೀರು ಬರುತ್ತೆ. ಇಲ್ಲಿ ಸುತ್ತ ಸರೌಂಡಿಂಗ್ಸ್ ಯಾವುದೇ ಈ ಥರದ್ದು ಎಲ್ಲೂ ಇಲ್ಲ, ಅದಕ್ಕೆ ನಾವು ಇದನ್ನೇ ಬುಕ್ ಮಾಡ್ಕೊಂಡಿದ್ದು. ಏನು ಗೈಸ್ ಲೊಕೇಶನ್ನು, ವ್ಯೂದು, ಚಳಿ. ನಾವು ಲಾಸ್ಟ್ ವೀಕ್ ಫಸ್ಟೇ ಗುಜರಾತಲ್ಲಿ ಎಷ್ಟು ಬಿಸಿ ಇರೋಕ್ಕಾಗ್ತಾಯಿಲ್ಲ, ಒದ್ದಾಡ್ತಾ ಇದ್ವಿ. ಇಲ್ಲಿ ಬಂದರೆ ಚಳಿ ಇರೋಕ್ಕಾಗ್ತಾಯಿಲ್ಲ. ಮುನ್ನಾರು, ಊಟಿ, ಕೊಡಕ್ಕೆಲ್ಲ ಸೇಮ್ ಫೀಲಿಂಗ್. ಫುಲ್ಲು ಮೌಂಟೈನ್ಸು ಹಂಗೆ ಇದೆ. ಹಿಂದೆ ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ಹೋಟೆಲ್ ಅಂದ್ಬಿಟ್ಟು. ಏನೋ ನೋಡು ಗಿರ್ಗಿರ ಅಂತಾನೆ ಅಲ್ಲಿ ನೋಡಿ ಸ್ವಿಮ್ಮಿಂಗ್ ದಬ್ಬಳ ಎತ್ಕೊಂಡು ಹೋಗ್ಬಿಟ್ಟು ಮುಂದೆ ಅಲ್ಲಿ ಹೋಗ್ಬೋದು, ಜಾರಿದ್ರೆ ಹಂಗೆ ಹೋಗ್ಬೋದು. ನಮ್ಮದೇ ಹೋಟ್ಲಿದ್ದು MTDC. ಇದೇ ರೋಡಲ್ಲಿ ಹೋಗ್ಬೇಕು, ಒಂದು 10 ಕಿಲೋಮೀಟ್ರ್ ಹೋಗ್ಬೇಕು ನಾವು ನಾಳೆ ಬೆಳಗ್ಗೆ. ಅರ್ಲಿ ಮಾರ್ನಿಂಗ್ ಎದ್ದೇಳ್ಬೇಕು ಇವಾಗ, ಅದೊಂದು ದೊಡ್ಡ ಕೆಲಸ ಈ ಚಳಿಯಲ್ಲಿ. ಅದು ಹೆಂಗೆ ಹೋಗ್ತೀರೇನೋ, 5 ಗಂಟೆಗೆ ಸ್ನಾನ ಮಾಡ್ಕೊಂಡು ದೇವಸ್ಥಾನ ದರ್ಶನಕ್ಕೆ ಹೋಗ್ಬೇಕು, ಅದೊಂದು ದೊಡ್ಡ ಕೆಲಸ. ಕ್ಲೋಸ್ ಆಯ್ತಲ್ಲ ಅದು. ಮ್ಯಾಗಿ ತಿನ್ನಬೇಕು, ಮ್ಯಾಗಿ ತಿನ್ಕೊಂಡ್ಬರ್ಬೇಕು. ಹಂಗೆ ಬಂದರೆ ಇಲ್ಲಿ ಮ್ಯಾಗಿ ಅಂಗಡಿನೇ ತೆಗ್ದಿಲ್ಲ. ನಾನು ಆ್ಯಕ್ಚುಲಿ ಟೀ ಕುಡಿಬೇಕಾಗಿತ್ತು ಈ ಚಳಿಗೆ. ಸರಿ, ಮುಂದೆ ಆ ಕಡೆ ಒಂದಿದೆ, ಅಲ್ಲೊಂದು ಚೆಕ್ಔಟ್ ಮಾಡೋಣ ಇರಿ. ಸಕ್ಕತ್ತಾಗಿರೋ ವೆದರ್ಗೆ ಒಂದು ಒಳ್ಳೆ ಸಕ್ಕತ್ತಾಗಿರೋ ಟೀ ಕುಡಿದ್ಬಿಟ್ಟು ಹೋಟ್ಲ್ ಹಿಂದೆ ಬಂದರೆ ಸೂಪರಾಗಿದೆ ವ್ಯೂ. ಸ್ವಲ್ಪ ರೂಮಲ್ಲಿ ತಿನ್ನೋಕ್ಕೆ ಸ್ನ್ಯಾಕ್ಸು ತೊಗೊಂಡಿದ್ದೀವಿ. ಬಾ, ಫುಲ್ಲು ಚಿಲ್ಲು ವೆದರ್. ದೇವಡ ಫ್ರೆಂಡ್ ಆಗ್ಬಿಟ್ಟೈತೆ. ಚಿಮ್ಟು ಎಗರ್ಬೇಡ. ಚಿಮ್ಟು ಅಷ್ಟೇ. ಆಮೇಲೆ ಏಮ್ ಚಿಮ್ಟು ವಸ್ತಾವ ರೂಮ್ దగ్గరికి. ಇವನು ಯಾವಾಗ ತೋರಿಸ್ತಾನೋ ಗೊತ್ತಿಲ್ಲ. ಅಣ್ಣ ಇನ್ನು ಏನೋ ಬೇಕಣ್ಣ ಗೊತ್ತಿಲ್ಲ. ಈ ಕಲೆಗಳೆಲ್ಲ ಯಾವಾಗ ಬರೋದಂದ್ರೆ ಊರ್ ಬಿಟ್ಟು ಆಚೆ ಬಂದಾಗ. ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಊರಲ್ಲಿದ್ದಾಗ ಇಷ್ಟು ಬರಲ್ಲ. ಪ್ರೆಸ್ಟೀಜ್ ಮ್ಯಾಟ್ರ್. ಸೊ ಮತ್ತೆ ವಾಕ್ ಮಾಡಿಕೊಂಡು ನಾವು ರೂಮ್ ಕಡೆ ರಿಟರ್ನ್ ಆಗಿದ್ದೀವಿ. ಹೋಗ್ಬಿಟ್ಟು ಯೂಟ್ಯೂಬ್ನಾಗ ಹಾಕಿದ್ಮೇಲೆಲ್ಲ ಹೋಯ್ತಲ್ಲ ಅನ್ಕೊಂಡೆ ರೂಮ್ ಕಡೆ. ಏಮ್ ಚಿಮ್ಟು ಗೈಸ್ ಸಕ್ಕತ್ತಾಗಿದೆ ಗೈಸ್. ಇದು ಯಾರಾದ್ರೂ ಗೌರ್ಮೆಂಟ್ ಹೋಟ್ಲ್ ಅಂತಾರ. ಈ ಪಿಕ್ಚರ್ಗಳಲ್ಲಿ ದೆವ್ವ ಹೋಟ್ಲುಗಳು ತೋರಿಸಲ್ಲ. ದೆವ್ವ ಬಂಗ್ಲೆಗಳು ತೋರಿಸ್ತಾರೆ ನೋಡಿ, ಆ ಥರ ಇದೆ. ಹೋಗ್ಲಿ ಸುಮ್ಮನೆ ರೂಮ್ ಕೊಟ್ಟಿರೋದು ಹೆಚ್ಚಿವಾಗ. ಬೇಗ ಹೋಟ್ಲಲ್ಲಿ ರೆಸ್ಟೋರೆಂಟ್ಗೆ ಊಟ ಮಾಡೋಣ ಬಂದರೆ ಜಾತ್ರೆ ತುಂಬ ಬಿಟ್ಟಿದ್ರೆ ಒಂದೇ ಒಂದು ಸೀಟ್ ಖಾಲಿ ಇಲ್ಲ. ನಾವು ರೂಮ್ ಚೆಕ್ಕಿನ್ ಆದಾಗ ಯಾವುದೇ ಥರ ಕಾರ್ ಇರಲಿಲ್ಲ, ಫುಲ್ಲು ಖಾಲಿ ಇತ್ತು, ಫುಲ್ ಹೋಟ್ಲು. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಜನ ತುಂಬಿಕೊಂಡಿದ್ದಾರೆ. ನಾವು ಅದಕ್ಕೆ ಸುಮ್ಮನೆ ಇಲ್ಲೇ ಹೊರಗಡೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಜೋರಾಗಿ ಮಳೆ ಬೀಳ್ತಾ ಇದೆ ಔಟ್ಸೈಡು. ಕಾರ್ಗಳು ನೋಡ್ಬೋದು ಎಷ್ಟೊಂದು ತುಂಬಿದೆ ಅಂದ್ಬಿಟ್ಟು. ಇದು ಗೌರ್ಮೆಂಟ್ ಹೋಟ್ಲ್ ಥರನೇ ಇಲ್ಲ, ಸೀರಿಯಸ್ ಆಗಿ ಸಕ್ಕತ್ತಾಗಿ ಮೇಂಟೈನ್ ಮಾಡೋರೆ. ಜನನೂ ಹೆವಿಯಾಗಿ ಬರ್ತಿದ್ದಾರೆ ಟೂರಿಸ್ಟ್. ವೆಯ್ಟ್ ಮಾಡಬೇಕು ಇವಾಗ. ಫುಲ್ ಫಿಲ್ ಆಗಿಬಿಟ್ಟಿದ್ದಾರೆ. ಆರ್ಡ್ರ್ ತೊಗೊಳೋದು ಯಾವ ಕೊಡ್ತಾರೆ ಅಂತಲೂ ಗೊತ್ತಿಲ್ಲ. ಮೇ ಬಿ ಇವಾಗ ಮಳೆ ಎಲ್ಲರೂ ಬೆಳಗ್ಗೆ ದರ್ಶನಕ್ಕೆ ಇವರೆಲ್ಲ ರೆಡಿ ಆಗ್ತಾರೆ. ನಾವು ಅವ್ರು ಮೊದಲು ಬೇಗ ರೆಡಿಯಾಗಿ ನಾವು ಹೊರಡ್ಬೇಕಷ್ಟೇ. ಅಲ್ಲಿರೋ ಅಷ್ಟು ಜನಕ್ಕೆ ಸರ್ವ್ ಮಾಡೋಕ್ಕೆ ಮಿನಿಮಮ್ ಅರ್ಧ ಗಂಟೆ ಮೇಲೆ ಬೇಕಂತೆ. ಸೊ ನಾವು ಮತ್ತೆ ರೂಮ್ ಹೋಗ್ತಾಯಿದ್ದೀವಿ. ಸ್ವಲ್ಪ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಬಿಟ್ಬಿಟ್ಟೆ ಬರೋಣ. ಮತ್ತೆ ಫ್ರೀಯಾಗಿ ಆರಾಮಾಗಿ ನೆಮ್ಮದಿಯಾಗಿ ತಿನ್ಬಿಟ್ಟು ಹೋಗೋಣ. ಸುಮ್ಮನೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಸೊ ಮತ್ತೆ ರೂಮಿಗೆ ಬಂದಿದ್ವಿ. 109, 108. ಕೊನೆಗೂ ನಮ್ಮ ಹೋಟೆಲ್ ರೆಸ್ಟೋರೆಂಟಲ್ಲಿ ಊಟ ಸಿಗಲಿಲ್ಲ. ಮಧ್ಯಾಹ್ನ ಟೀಯಲ್ಲಿ ಕುಡಿಯೋಕ್ಕೆ ಬಂದ್ವಿ, ಅಲ್ಲೇ ಜಾಗ ಬಂದುಬಿಟ್ಟಿದ್ವಿ. ಮತ್ತೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಮ್ಮ ಹೋಟೆಲ್ ರೆಸ್ಟೋರೆಂಟಲ್ಲಿ. ಊಟನೇ ಸಿಗಲಿಲ್ಲ ಅಲ್ಲಿ ಹೇಳಬೇಕು ಅಂದರೆ. ಸೊ ನಾವು ಮಧ್ಯಾಹ್ನ ಎಲ್ಲಿ ಕಾಫಿ ಕುಡಿಯೋಕ್ಕೆ ಬಂದ್ವಿ, ಅದೇ ಜಾಗ ಬಂದ್ಬಿಟ್ಟಿದ್ವಿ. ತಲಾಟಿಗೆ ದಾಲ್ ಕೊಲ್ಹಾಪುರಿ ಇದೆ ಸಕ್ಕತ್ತಾಗಿರೋದು. ನಮ್ಮದು ರೋಟಿ ಐಟಮ್ಸ್ ಬಂದಿದೆ, ಟೇಸ್ಟ್ ಮಾಡೋಣ. ನಿಜ ಸೂಪರಾಗಿದೆ ಟೇಸ್ಟು. ರೋಟಿ ಎಲ್ಲ ಪಂಜಾಬಿ ಬೇರೆ ಮಾಡ್ತಿದ್ದಾರೆ ಒಳಗಡೆ. ಸಕ್ಕತ್ತಾಯ್ತು, ನೆಕ್ಸ್ಟ್ ಟೇಸ್ಟು.
ನಿಜ ಇಷ್ಟ ಆಯಿತು. ಅಲ್ಲಿ ಡೇ ಸೂಪರಾಗಿ ಹೋಯಿತು, ಸಖತ್ತಾಗೋಯ್ತು ಅಂತಲೇ ಹೇಳ್ಬೋದು. ಶಿರ್ಡಿಯಿಂದ ನಾವೀಗ ಭೀಮಶಂಕರ್ ಹತ್ರ ನಿಯರಲ್ಲಿ ಒಂದು ಗೌರ್ಮೆಂಟ್ ಹೋಟೆಲಲ್ಲಿ ಸ್ಟೇ ಆಗಿದ್ದೀವಿ. ಇದು ಗೌರ್ಮೆಂಟ್ ಹೋಟ್ಲ್ ಅನ್ನೋದಕ್ಕಿಂತ ಸಿಕ್ಕಾಪಟ್ಟೆ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಹೋಟ್ಲನ್ನು. ನಿಮ್ಗೆ ಮಧ್ಯಾಹ್ನ ಎಲ್ಲ ತೋರಿಸಿದ್ದೀನಿ. ಸೊ ಹೊರಗಡೆ ಹೋಗಿ ಊಟ ಮಾಡ್ಕೊಂಬಂದು ಈಗ ನಾವು ರೂಮಿಗೆ ಬಂದು ಸ್ಟೇ ಆಗಿದ್ದೀವಿ. ಇನ್ನೇನು ಮಲ್ಕೊಂಡು ಫುಲ್ ಕ್ಲೀನಾಗಿ ರೆಸ್ಟ್ ಮಾಡಬೇಕು. ಯಾಕಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 o'clock ಎದ್ದು 5:30 ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಬೇಕು. ನಮ್ಮದು ಈ ಟ್ರಿಪ್ಪಲ್ಲಿ ಕೊನೆ ಜ್ಯೋತಿರ್ಲಿಂಗ ದರ್ಶನ ಇದು ಭೀಮಾಶಂಕರಲ್ಲಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದು ನೀವು ನೆಕ್ಸ್ಟ್ ವೀಡಿಯೋಸಲ್ಲಿ ಕಂಟಿನ್ಯೂ ವಾಚ್ ಮಾಡ್ತೀರಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ಸ್ಟಾಗ್ರಾಮ್ ಐಡಿನ ಯಾರು ಎಲ್ಲ ಫಾಲೋ ಮಾಡಿಲ್ಲ, ಈಗಲೇ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ, ಪೀಸ್ ಔಟ್ ಆ್ಯಂಡ್ ಸ್ಟೇ ಸೇಫ್.